ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ರಾಜ್ಯದಲ್ಲಿ ಚರ್ಚೆಯಾಗ್ತಾ ಇರುವ ಹಲವು ವಿಷಯಗಳ ಪೈಕಿ ಅತ್ಯಂತ ಆಸಕ್ತಿಕರದಾಯಕವಾದದ್ದು ವಿಧಾನ ಪರಿಷತ್ ಚುನಾವಣೆಗಳಲ್ಲಿನ 11 ಕ್ರಾಸ್ ವೋಟ್ಗಳು. ಬಿಜೆಪಿ ಜೆಡಿಎಸ್ನ 11 ಶಾಸಕರುಗಳು ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಮತ ಹಾಕಿದರು. ಇದು ದೊಡ್ಡ ಸಂಚಲನಕಾರಿ ಸುದ್ದಿ. ಬಿಜೆಪಿ ಕ್ರಾಸ್ ವೋಟ್ ಯಾರು ಮಾಡಿದರು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಮಹೇಶ್ ತೆಂಗಿನಕಾಯಿ ಮತ್ತು ಎನ್ ಮಹೇಶ್ ಅವರನ್ನು ಒಳಗೊಂಡ CT ರವಿ ಅವರ ನೇತೃತ್ವದ ಒಂದು ಸಮಿತಿಯನ್ನು ರಚಿಸಿತು. ಆ ಸಮಿತಿ ಪ್ರಾಥಮಿಕ ವರದಿಯನ್ನು ಕೊಟ್ಟಿದೆ. ಇದರ ಬಗ್ಗೆ ಮಾತನಾಡಬೇಕಾಗಿತ್ತು. ಯಾರು ಕ್ರಾಸ್ ಔಟ್ ಮಾಡಿದ್ರು ಅನ್ನೋದು ಗೊತ್ತಾಯ್ತಾ? ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡುವ ಆಲೋಚನೆ ಏನಾಯಿತು? ಒಟ್ಟಾರೆ ಈ ಕ್ರಾಸ್ ವೋಟಿಂಗ್ ಕರ್ನಾಟಕ BJPಯ ಯಾವ ಕಥೆಯನ್ನು ಹೇಳ್ತಾ ಇದೆ? ಕಾರ್ಯಕರ್ತರು ಯಾವ ಭಾವನೆಯಲ್ಲಿದ್ದಾರೆ? ಎಲ್ಲದರ ಬಗ್ಗೆ ನಮಗೆ ಮಾತನಾಡಬೇಕಾಗಿತ್ತು. ಈ ಪ್ರಶ್ನೆಗಳನ್ನು ಕೇಳುವುದಕ್ಕೆ CT ರವಿ ಅವರಿಗಿಂತ ಅರ್ಹ ಮತ್ತು ಯೋಗ್ಯ ವ್ಯಕ್ತಿ ಮತ್ತಾರಿದ್ದಾರೆ? ಅವರೇ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ CT ರವಿ ಅವರೇ. ನಮಸ್ಕಾರ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಾಥಮಿಕ ವರದಿಯನ್ನು ಕೊಟ್ಟಿರಿ. ಯಾರ್ಯಾರ ಹೆಸರು ಹಾಕ್ಕೊಟ್ಟಿದ್ದೀರಿ ಸರ್? ಪತ್ತೆ ಆಯಿತಾ? ನಮ್ಮ ಕಡೆ ಹುಲ್ಲಿನ ಬಣವೆಯಲ್ಲಿ ಸೂಜಿ ಹುಡ್ಕೋ ಕೆಲಸ ಅಂತಾರೆ, ಅಂಥ ಕೆಲಸವನ್ನು ತಮಗೆ ವಹಿಸಿದ್ರು. ಎಷ್ಟು ಯಶಸ್ವಿಯಾಗಿ ಮಾಡಿದ್ದೀರಿ? ವರದಿ ಕೊಡೋದಷ್ಟೇ ನಮ್ಮ ಕೆಲಸ. ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ ಅನ್ನೋದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದು ಪಾರ್ಟಿಯ ಆಂತರಿಕ ವಿಷಯ ಆಗಿರೋದ್ರಿಂದ ಓಕೆ, ನಾವು ಅದನ್ನು ರಾಜ್ಯದ ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ. ವರದಿ ಬಗ್ಗೆ ಇನ್ನೇನಾದರೂ ಹೇಳಬೇಕಾಗಿದ್ದರೆ ರಾಜ್ಯದ ಅಧ್ಯಕ್ಷರೇ ಹೇಳಬೇಕು. ನಾವು ಹೇಳ್ಬೋದಾಗಿರುವ ಕೆಲವು ಸಂಗತಿಗಳನ್ನಷ್ಟೇ ಇಲ್ಲಿ ಹಂಚ್ಕೊಳ್ಬೋದು. ಓಕೆ, ಹಂಚ್ಕೊಳ್ಳೋಕ್ಕಾಗದೇ ಇರೋ ಸಂಗತಿಗಳನ್ನು ಹಂಚ್ಕೊಳ್ಳೋಕ್ಕಾಗಲ್ಲ. ಪತ್ರಕರ್ತರಾಗಿರುವ ನೀವು ಅದನ್ನು ತಿಳ್ಕೊಳ್ಬೇಕಾಗಿಲ್ಲ ಅಂಥೇಳಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ರಾಜ್ಯದ ಜನರಿಗೆ ಅದನ್ನು ತಿಳ್ಕೊಳ್ಬೇಕಾಗಿಲ್ಲ, ಇದು ಪಕ್ಷದ ಆಂತರಿಕ ವಿಷಯನೇ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ತಮ್ಮ ಪಕ್ಷದ ಕಾರ್ಯಕರ್ತರು ಸರ್, ಚುನಾವಣೆ ಬಂದರೆ ಹಗಲು ರಾತ್ರಿ ಧ್ವಜ ಹಿಡ್ಕೊಂಡು ಗಂಟ್ಲು ಹರಿಯೋಂಗಿ ಘೋಷಣೆಗಳನ್ನು ಕೂಗಿ ಬ್ಯಾನರು ಬಂಟಿಂಗ್ ಕಟ್ಕೊಂಡು ಓಡಾಡಿರ್ತಾರೆ. ಅಟ್ಲೀಸ್ಟ್ ಅವ್ರಿಗಾದರೂ ತಿಳ್ಕೊಳ್ಳೋ ಹಕ್ಕಿದೆಯಾ? ಖಂಡಿತವಾಗಿಯೂ ತಿಳ್ಕೊಳ್ಳೋ ಹಕ್ಕಿದೆ. ಅವರಿಗೆ ಯಾವ ರೂಪದಲ್ಲಿ ತಿಳಿಸ್ಬೇಕು, ಯಾವಾಗ ತಿಳಿಸ್ಬೇಕು, ಹೇಗೆ ತಿಳಿಸ್ತೀವಿ. 11 ಕ್ರಾಸ್ ವೋಟಿಂಗ್, ಅದರ ಪೈಕಿ 3 ಮಾತ್ರ ನಮ್ಮದು ಅಂತಿದ್ದೀರಿ ನೀವು. ಆ ನಂಬರ್ಗೆ ಹೆಂಗೆ ಬಂದ್ರಿ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ತಮ್ಮ ಸಮಿತಿಯ ಅಭಿಪ್ರಾಯವೂ ಅದೇನಾ? ಒಂದು ಕುಲಗೆಟ್ಟ ಮತ, ಕ್ರಾಸ್ ವೋಟಿಂಗ್ ಆಗಿರುವ 3 ಮತ, 4 ಜನ ನಮಗೆ ಕೈ ಕೊಟ್ಟವರು ಅಷ್ಟೇನಾ? ಬಹುಶಃ ನೀವೇನಾಗಿದೆ, ಯಾರಿಗೂ ವರದಿ ಕೈ ಸೇರದೇ ಇರೋದ್ರಿಂದ ಅರ್ಧ ಅಂಶವನ್ನಷ್ಟೇ ಯೋಚನೆ ಮಾಡ್ತಾ ಇದ್ದೀರಿ. ನಾವೇನು ಹೇಳಿದ್ದೀವಿ ಅಂದರೆ, ಬಿಜೆಪಿಯಿಂದ ಅಲಾಟ್ ಮಾಡಿದ್ರೊಳಗೆ 3+1, ಓಕೆ, NDAಯ 8 ಅಂತ ಹೇಳಿದ್ದೇವೆ. NDA 8 ಅಂದರೆ BJP JDS ಎರಡೂ ಸೇರಿ. ಓಕೆ, BJPಯಿಂದ BJPಗೆ ಅಂದರೆ ಅದು 3+1. ಯಾಕೆ ಅಂದರೆ JDSನ ಮತಗಳನ್ನು BJPಗೆ ಅಲಾಟ್ ಮಾಡಿರಲಿಲ್ಲ. ಹೌದು, ಬಿಜೆಪಿಯ ಮತಗಳನ್ನು JDSಗೆ ಅಲಾಟ್ ಮಾಡಿತ್ತು. ಹಾಗಾಗಿ NDAಯ 8 ಭಾರತೀಯ ಜನತಾ ಪಾರ್ಟಿಯ 3+1 ಅನ್ನುವ ವರದಿಯನ್ನು ಕೊಟ್ಟಿದ್ದೇವೆ. ಇದು ಸತ್ಯನೂ ಹೌದು. ಓಕೆ, ಆ NDAದ 8 ಬಿಜೆಪಿ ಎಷ್ಟಿದೆಯೋ JDS ಎಷ್ಟಿದೆಯೋ ಗೊತ್ತಿಲ್ಲ. ಈಗ ನಾವು ಅಲಾಟ್ ಮಾಡಿದಂಥ 3 ಜನ ನಾವು ಪ್ರಾಮಾಣಿಕವಾಗಿ ವೋಟ್ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಓಕೆ, ಒಳಗೇನಾಗಿದೆಯೋ ನಮಗೆ ಗೊತ್ತಿಲ್ಲ. ಆ ದೃಷ್ಟಿಯಿಂದ ನಾವು NDAಯ 8, BJPಯ 3 ಮತ್ತು 1 ಇನ್ವ್ಯಾಲಿಡ್ ಆಗಿರೋದು, 3 ಕ್ರಾಸ್ ವೋಟ್ ಆಗಿರೋದು, ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. NDAಗೆ ಸಂಬಂಧಪಟ್ಟಿದ್ದು 8ರೊಳಗೆ 3 ನಾವು ವೋಟ್ನ JDSಗೆ ಅಲಾಟ್ ಮಾಡಿದ್ವಿ. ಅದರಲ್ಲಿ ಯಾರು ಏನು ಮಾಡಿದ್ದಾರೆ ಗೊತ್ತಿಲ್ಲ. ಹಾಗಾಗಿ NDAಯ 8 ಅಂತ ಹೇಳಿದ್ದೇವೆ. ಓಕೆ, ಆ 3 ಜನ ಕೈ ಕೊಟ್ಟಿದ್ದರೆ, ನಾನು ರೇ ಶಬ್ದವನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಬಳಸಿ ಹೇಳ್ತಾ ಇದ್ದೀನಿ. 3 ಜನ ಕೈ ಕೊಟ್ಟಿದ್ರೆ JDSನಿಂದ 5 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಅರ್ಥ. ಆ ಸಂಖ್ಯೆ ನಿಮ್ಮದು ಕಡಿಮೆ ಆಗಿದ್ರೆ ಅದು ಜಾಸ್ತಿನೂ ಆಗಬಹುದು. ಅದನ್ನು ನಾವೇನು ನಿಖರವಾಗಿ ಏನು ಹೇಳೋಕ್ಕಾಗಲ್ಲ. ಹಾಗಾಗಿ NDAಯ 8 ನಿಶ್ಚಳವಾಗಿರೋದನ್ನು ಮಾತ್ರ ನಾವು ಹೇಳಿದ್ದೀವಿ. BJPಯ 3+1, 1 ಇನ್ವ್ಯಾಲಿಡ್ ಆಗಿರೋದು, 3 ಕ್ರಾಸ್ ವೋಟ್ ಆಗಿರೋದು. ಹಾಗಾಗಿ BJPದು 3 ಮತ್ತು 1, NDAಯ 8 ಅಂತಲೇ ಸ್ಪಷ್ಟವಾಗಿ ಹೇಳಿದ್ದೀವಿ. ಓಕೆ,
ಇದು ಯಾಕೆ ಆಯಿತು ಅನ್ನೋದನ್ನು ತಮ್ಮ ವರದಿಯಲ್ಲಿ ವಿಶ್ಲೇಷಣೆ ಮಾಡಿದ್ದೀರಂತೆ ನಮ್ಮ ರಿಪೋರ್ಟರ್ಗಳು ಹೇಳಿದ್ರು. ಅದನ್ನಾದರೂ ಹೇಳಬಹುದಾ? ಹಾಂ, ನೋಡಿ, ಈಗ ಇದು ಈ ಕರ್ನಾಟಕದ ರಾಜಕಾರಣಕ್ಕೆ, ದೇಶದ ರಾಜಕಾರಣಕ್ಕೆ ಕ್ರಾಸ್ ವೋಟಿಂಗ್ ಅನ್ನೋದು ಹೊಸ್ತೇನಲ್ಲ. ಹಿಂದೆ ಬೈರ್ತಿ ಸುರೇಶ್ ಅವರು JDSನ ಬೆಂಬಲದ ಅಭ್ಯರ್ಥಿಯಾಗಿದ್ದರು. ಆವಾಗ ಕಾಂಗ್ರೆಸ್ ಮತಗಳು ಬೈರ್ತಿ ಸುರೇಶ್ ಅವ್ರ ಪರವಾಗಿ ಹೋಗಿದ್ದು. ಹಿ ವಾಸ್ ನಾಟ್ ದಟ್ ಟೈಮ್ ಕಾಂಗ್ರೆಸ್ ಕ್ಯಾಂಡಿಡೇಟ್. ಹಿ ವಾಸ್ ಎ JDS ಸಪೋರ್ಟೆಡ್ ಕ್ಯಾಂಡಿಡೇಟ್. ಆ ಟೈಮ್ನಲ್ಲಿ JDSನವ್ರು ಹೇಗೆ ಕಾಂಗ್ರೆಸ್ನವ್ರು ಓಟ್ ಹಾಕಿಸ್ಕೊಂಡ್ವಿ ಅಂತ ಮೀಸೆ ತಿರುವಿದ್ರು. ಹಾಗೆ BJP ಇದು ನಡೀತಿದ್ದ ಕಾಲದಲ್ಲಿ BJP ಕಾಂಗ್ರೆಸ್ಸು JDS ಎರಡೂ ಪಾರ್ಟಿಯ ಓಟ್ನ ಕ್ರಾಸ್ ಓಟ್ ಹಾಕಿಸ್ಕೊಂಡಿತ್ತು. ಆಗ BJPಯವರು ನಾವು ಮೀಸೆ ತಿರುವಿದ್ವಿ. ಓಕೆ. ಈಗ ಕಾಂಗ್ರೆಸ್ನವ್ರು ಮೀಸೆ ತಿರುಗ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ನವ್ರು ನಡೀತಾ ಇದೆ, BJPಯವರು ನಡೀತಿಲ್ಲ ಅಂತ ಅರ್ಥ. ಎಲ್ಲ ಕಾಲದಲ್ಲಿ ಎಲ್ರದ್ದು ನಡೆಯಲ್ಲ. ಎಲ್ಲ ಕಾಲಘಟ್ಟದಲ್ಲಿ ಎಲ್ರದ್ದು ನಡೆಯಲ್ಲ. ಒಂದೊಂದು ಕಾಲಘಟ್ಟವನ್ನು ದೇವರು ಅವಕಾಶ ಮಾಡಿಕೊಟ್ಟಿರ್ತಾನೆ. ಈಗ ಕಾಂಗ್ರೆಸ್ಸಿಂದು ಕರ್ನಾಟಕದಲ್ಲಿ ನಡೀತಾ ಇದೆ, ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಜಾರ್ಖಂಡ್ನಲ್ಲಿ, ಗುಜರಾತ್ನಲ್ಲಿ ಉಲ್ಟಾ. ಅಲ್ಲಿ ಜಾರ್ಖಂಡ್ ಯಾಕೆ ಸ್ಟ್ರೆಸ್ ಮಾಡಿ ಹೇಳಿದೆ ಅಂದರೆ, ಅಲ್ಲಿ ನೀವು ರಾಜ್ಯದಲ್ಲಿ ಅಧಿಕಾರದಲ್ಲಿಲ್ಲ ಸರ್, ಅಲ್ಲೂ ವಿರೋಧ ಪಕ್ಷದಲ್ಲೇ ಇದ್ದೀರಿ. ವಿರೋಧ ಪಕ್ಷದಲ್ಲಿದ್ದುಕೊಂಡು ಆಡಳಿತ ಪಕ್ಷದ ಓಟುಗಳನ್ನು ಕ್ರಾಸ್ ವೋಟ್ ಮಾಡಿಸಿಕೊಂಡು ನಿಮ್ಮ ಅಭ್ಯರ್ಥಿಯನ್ನು ನೀವು ಗೆಲ್ಲಿಸ್ಕೊಳ್ತೀರಿ ಜಾರ್ಖಂಡ್ನಲ್ಲಿ. ಹಂಗೆ ಎಲ್ಲ ಕಾಲಘಟ್ಟದಲ್ಲಿ ಎಲ್ಲವೂ ಹಾಗಂತ ರಾಜಕಾರಣಕ್ಕೆ ಇದು ಹೊಸದು, ಏನೋ ಆಗಬಾರದು, ಆಘಾತಕಾರಿಯಾಗಿದೆ ಅಂತ ಅಲ್ಲ. ಆದರೆ BJP ಅಂತ ಪಾರ್ಟಿಗೆ ಸ್ವಲ್ಪ ಅರಗಿಸ್ಕೊಳ್ಳೋಕ್ಕಾಗದೇ ಇರುವಂಥದ್ದು. ಆದರೆ ಕರ್ನಾಟಕದ ರಾಜಕಾರಣವನ್ನು ನಾವು ಅವಲೋಕನ ಮಾಡಿದ್ರೆ, ಮೌಲ್ಯಾಧಾರಿತ ರಾಜಕಾರಣ ಅನ್ನೋ ಪದ ಪ್ರಯೋಗ ಮೌಲ್ಯವನ್ನು ಕಳ್ಕೊಂಡೇ ಭಾಳ ವರ್ಷ ಆಗಿದೆ. ಮೌಲ್ಯಾಧಾರಿತ ರಾಜಕಾರಣ ಅನ್ನೋದೇನು? ಮತದಾರರಿಗೂ ನಿಷ್ಠನಾಗಿರಬೇಕು, ಸಂವಿಧಾನಕ್ಕೂ ನಿಷ್ಠನಾಗಿರಬೇಕು, ಹಾಗೆಯೇ ತನ್ನ ಪಕ್ಷಕ್ಕೂ ನಿಷ್ಠರಾಗಿರಬೇಕು. ಅದು ಮೌಲ್ಯಾಧಾರಿತ ರಾಜಕಾರಣ. ಅದು ಮೌಲ್ಯವನ್ನು ಕಳ್ಕೊಂಡು ಭಾಳ ಕಾಲ ಆಗಿದೆ. ಕೆಲವರು ಮಾತ್ರ ಇದ್ದಾರೆ ಮೌಲ್ಯಾಧಾರಿತ ರಾಜಕಾರಣ ಮಾಡೋರು. ಎಲ್ಲರೂ ಮೌಲ್ಯಾಧಾರಿತ ರಾಜಕಾರಣ ಮಾಡ್ತಾರಾ ಅಂದರೆ ಇಲ್ಲ, ಎಲ್ಲರೂ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮ್ಮ ಪಕ್ಷ ಮಾಡ್ತಾ ಇದೆಯಲ್ಲ, ಅದು ಮೌಲ್ಯಾಧಾರಿತ ರಾಜಕಾರಣ. ನಾನು ಹೇಳಲಿಲ್ಲ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣವನ್ನು 2ನೇ ಸಲ ಹೊಡೆದು 9 ಸಂಸದರ ಪೈಕಿ 6 ಜನನ ಕರ್ಕೊಂಡು ಹೋಗೋದಂತೆ. ನಾನು ಹೇಳಿ, ಅಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ 28 ಸಂಸದರ ಪೈಕಿ 20 ಸಂಸದರನ್ನು ಪಕ್ಷದಿಂದ ಹೊರಗೆ ಕರ್ಕೊಂಡು ಬಂದು ಮತ್ತು ಬೆಂಬಲ ತಗೊಳ್ಳೋದಂತೆ. ಈಗ ನಾಳೆ ನಾಡಿದ್ರಲ್ಲಿ ಸಮಾಜವಾದಿ ಪಕ್ಷಕ್ಕೇನೋ ಆಪಿಟ್ಟಿದ್ದೀರಿ ಅಂತ ಸುದ್ದಿ ಇದೆ. ಇದು ಮೌಲ್ಯಾಧಾರಿತವಾ? ನಾನು ನನಗೆ ಯಾವುದನ್ನು ಇದನ್ನು ಮೌಲ್ಯಾಧಾರಿತ ರಾಜಕಾರಣ ನಾವು ಮಾತ್ರ ಮಾಡ್ತಾ ಇದ್ದೀವಿ, ಉಳಿದ ಪಕ್ಷದವ್ರು ಮಾಡ್ತಾ ಇಲ್ಲ ಅಂತ ನಾನೇನು ಹೇಳಲಿಲ್ಲ. ಒಟ್ಟಾರೆ ರಾಜ್ಯ ಮತ್ತು ದೇಶದ ರಾಜಕಾರಣದ ವಿಶ್ಲೇಷಣೆ ಮಾಡಿದೆ. ಓಕೆ. ಒಟ್ಟಾರೆಯಾಗಿ ಇದು ಹೇಗೆ ಬರುತ್ತೆ ಅಂತಂದರೆ, ನಿಮಗೆ ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಕರ್ಣನ ರಥ ಹೊತ್ಕೊಂಡಿರುತ್ತೆ. ಅವನು ಹೇಳ್ತಾನೆ, ನನಗೆ ಕಾಲಾವಕಾಶ ಕೊಡಿ, ನಾನು ರಥನ ಮೇಲೆತ್ತೀನಿ, ಆಮೇಲೆ ನಾನು ಯುದ್ಧ ಮಾಡ್ತೀನಿ, ನಾನು ನೆಲದಲ್ಲಿದ್ದೀನಿ ಹೌದು ಅಂತ ಕೇಳಿದಾಗ ಆಗ ಕೃಷ್ಣ ನೆನಪಿಸ್ತಾನೆ, ನೀವೆಲ್ಲರೂ ಅಭಿಮನ್ಯುವಿನ ಸುತ್ತ ಹಾಕಿ ಕೊಂದ್ರಲ್ಲ, ಅವಾಗ ಎಲ್ಲಿ ಹೋಗಿತ್ತು ನಿನ್ನ ಧರ್ಮ, ಈಗ ಬಾಣ ಬಿಡೋದು ಧರ್ಮ ಅಲ್ಲ ಅಂತ ಅಂದಾಗ, ಹಾಗೆಯೇ ಈ ರಾಜಕಾರಣದ ವ್ಯವಸ್ಥೆ. ಆಪರೇಷನ್ ಕಮಲ ಅಂತ ಹೇಳಿ ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದರು. ಪ್ರಜಾಪ್ರಭುತ್ವದ ಕಗ್ಗೊಲೆ, ಈ BJPಯವರು ಸಂವಿಧಾನ ವಿರೋಧಿಗಳು, BJPಯವರು ಪ್ರಜಾಪ್ರಭುತ್ವ ವಿರೋಧಿಗಳು ಅಂತ ಹೇಳಿದರು. ಈ ಕ್ರಾಸ್ ವೋಟ್ ಮಾಡಿಸ್ಕೊಂಡಿದ್ದಾರೆ. ಇದನ್ನು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಅವ್ರು ಹೇಳಿದ ಮಾತನ್ನೇ ನೆನಪು ಮಾಡ್ಕೊಳ್ತಾರೋ, ಅಥವಾ ಅದಕ್ಕೆ ಹೊಸ ಏನಾದ್ರು ರಾಜಕೀಯ ಆತ್ಮಸಾಕ್ಷಿಯ ಮತ. ಯಾರು ಆತ್ಮವನ್ನೇ ಕಳ್ಕೊಂಡಿರ್ತಾರೆ ಅವ್ರಿಗೆ ಸಾಕ್ಷಿ ಪ್ರಶ್ನೆ ಎಲ್ಲಿ ಬರುತ್ತೆ? ನಿಮ್ಮ ಶಾಸಕರುಗಳ ಬಗ್ಗೆ ನೀವು ನಾನು ಹೇಳ್ತಾ ಇರೋದಿಲ್ಲ. ಈ ಥರದ ರಾಜಕಾರಣ ಮಾಡೋರಿಗೆ ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತಿಲ್ಲ. ಕಾಂಗ್ರೆಸ್ನವರು ಮಾಡಿದ್ದಾರೆ. ನಾನು ಒಂದು ಕ್ಷೇತ್ರದ ಹೆಸರು ಹೇಳಲ್ಲ, ಒಂದು ಕ್ಷೇತ್ರದಲ್ಲಿ ಚುನಾವಣಾ ಉಸ್ತುವಾರಿ ಆಗಿದ್ದೆ, ಲೋಕಸಭಾ ಚುನಾವಣೆ 2014. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನೊಬ್ಬರು ದೊಡ್ಡ ಲೀಡ್ರು, ಇವತ್ತು ಭಾಳ ನಂಬರ್ 1 ಪೊಸಿಷನ್ಲಿರುವಂಥ ನಾಯಕರು, ಅವ್ರು ನಮಗೆ ಹಣ ಕಳಿಸಿದ್ರು, ಈ ಕ್ಯಾಂಡಿಡೇಟ್ನ ಕಾಂಗ್ರೆಸ್ನೊಂದು ಸೋಲ್ಸ್ಬೇಕು ನೀವು ಅಂತ. ನಿಮ್ಮ ಎಲೆಕ್ಷನಲ್ಲೂ ಆಗಿದೆ ಸರ್. ಅಂದರೆ ನಾನು ಹೇಳೋದೇನು ಅಂದರೆ,
ಅದನ್ನು ನಾವು ನೋಡಿದ್ದೀವಿ. ಅದು ನೋಡಿರಬೇಕಾದ್ರೆ ನಮಗೆ ಅವಾಗ ಖುಷಿ ಅಂತ ಅನಿಸಿತ್ತು. ಯಾಕೆಂದರೆ ಕಾಂಗ್ರೆಸ್ನವ್ರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅವ್ರ ಪಾರ್ಟಿ ಕ್ಯಾಂಡಿಡೇಟ್ನ ಸೋಲಿಸೋದಕ್ಕೆ ಅವರು ನಮಗೆ ದುಡ್ಡು ಕೊಟ್ಟಾಗ, ನಮಗೆ ಸಪೋರ್ಟ್ ಮಾಡಿದಾಗ, ನಾನು ಇಂತಿಂಥವರಿಗೆಲ್ಲ ಹೇಳಿದ್ದೀನಿ ಅವ್ರನ್ನೆಲ್ಲ ನೀವು ಸಂಪರ್ಕ ಮಾಡಿ ಅಂತ ಹೇಳಿದಾಗ ನಮಗೆ ಖುಷಿಯಾಗಿತ್ತು. ನಾವು ಗೆದ್ವಿ ಆ ಎಲೆಕ್ಷನ್ನು 2014ನಲ್ಲಿ. ಅವತ್ತಿನ ರಾಜಕಾರಣ ಬೇರೆ. ಓಕೆ. ಹಾಗೆಯೇ ಈ ಥರದ ರಾಜಕಾರಣಕ್ಕೆ ಒಗ್ಗಿಕೊಂಡ್ಬಿಟ್ಟಿದ್ದಾರೆ ಜನರು. ನಾವೇನು ಮಾಡಬೇಕು ಅಂತಂದರೆ ಇದರಿಂದ ನಾವು ಎಚ್ಚರಿಕೆ ಪಾಠ ವಹಿಸಬೇಕು. ಈಗ ನಾವು ನಮಗನುಕೂಲ ಆಗೋದನ್ನು ಲಾಭದಾಯಕ ಅಂತ ಅಂದ್ಕೊಂಡು ಬೀಗಿದಾಗ ನಮ್ಗೆ ಅನಾನುಕೂಲ ಆದ ಸಂದರ್ಭದಲ್ಲಿ ಕ್ರಾಸ್ ವೋಟ್ ನಮ್ಮಿಂದ ಆದಾಗ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು. ನಾವು ವೋಟ್ ಹಾಕಿಸ್ಕೊಂಡ ಖುಷಿ ಪಟ್ಟಿದ್ವಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.